ಶ್ರೀಮಾತ್ರೇ ನಮಃ. ಈ ದಿವಸ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿವಸ, ನಾಗ ಚತುರ್ಥಿ ಅಂತ ಕರೆಯಲ್ಪಡುವಂತಹ ಈ ದಿವಸದಂದು ಮತ್ತು ನಾಳೆಯ ದಿವಸ ಪಂಚಮಿಯ ದಿವಸ ನಾಗನನ್ನು ವಿಶೇಷವಾಗಿ ಪೂಜಿಸುವಂತಹ ಒಂದು ಪರಿಪಾಠ ಇದೆ. ಸಾಮಾನ್ಯವಾಗಿ ಪ್ರತಿ ತಿಂಗಳಲ್ಲಿ ಬರ್ತಕ್ಕಂಥ ತಿಥಿಗಳಿಗೆ ಒಂದೊಂದು ತಿಥಿಗೆ ಒಬ್ಬೊಬ್ಬ ಅಭಿಮಾನಿ ದೇವತೆ ಇರ್ತಾನೆ. ಮತ್ತೆ ನಾಗನನ್ನ ವಿಶೇಷವಾಗಿ ಪಂಚಮಿಯ ದಿವಸ ಪೂಜೆ ಮಾಡುವಂತಹ ಒಂದು ಪರಿಪಾಠ ಇದೆ. ನಾಳೆ ಪಂಚಮಿ ಆಗಿದ್ದರೂ ಸಹ ಅದರ ಮುನ್ನಾ ದಿನವಾದ ಈ ದಿವಸ ನಾಗನನ್ನ ಆವಾಹನೆ ಮಾಡುವುದು, ಹುತ್ತಕ್ಕೆ ಹೋಗಿ ಮಣ್ಣನ್ನು ತಂದು ನಾಗನ ಬಿಂಬವನ್ನು ಮಾಡುವುದು, ಅಥವಾ ಮನೆಯ ಬಾಗಿಲಿನಲ್ಲಿ ರಕ್ತಚಂದನ ಮತ್ತು ಹುತ್ತದ ಮಣ್ಣಿನಿಂದ ನಾಗನ ಚಿತ್ರವನ್ನು ಚಿತ್ರಿಸುವುದು, ಅಥವಾ ಜೇಡಿ ಮಣ್ಣಿನಿಂದ ತಯಾರಿಸಲ್ಪಡುವಂಥ ನಾಗನ ಬಿಂಬವನ್ನು ಮನೆಗೆ ತಂದಿಟ್ಟುಕೊಂಡು ಅದರ ಆರಾಧನೆಯನ್ನು ಶುರು ಮಾಡುವುದು. ಈ ಥರದ ಒಂದು ಪರಿಪಾಠ ಉತ್ತರ ಕರ್ನಾಟಕದ ಹಾಗೂ ದಕ್ಷಿಣ ಕರ್ನಾಟಕದ ಕೆಲವು ಕಡೆ ಇದೆ. ಸಾಮಾನ್ಯವಾಗಿ ಈ ದಿವಸ ಉಪವಾಸದಿಂದ ಇರ್ತಾರೆ. ಉಪವಾಸ ಇಲ್ಲದೆ ಹೋದಲ್ಲಿ ಉಪ್ಪನ್ನು ವರ್ಜಿಸ್ತಾರೆ, ಅಥವಾ ಅಗ್ನಿಪಕ್ವವಾದಂಥ ಪದಾರ್ಥಗಳನ್ನು ವರ್ಜಿಸಿ ಶುದ್ಧ ಉಪವಾಸವನ್ನು ಮಾಡಿ ಮತ್ತೆ ನಾಳೆಯ ದಿವಸ ನಾಗನನ್ನು ವಿಶೇಷವಾಗಿ ಪೂಜಿಸಿ ಆ ದಿವಸ ಹಂಚು ಅಥವಾ ಬಾಣಲೆ ಇತ್ಯಾದಿಗಳನ್ನು ಬಳಸದೆ ಸಾತ್ವಿಕವಾದ ಆಹಾರವನ್ನು ತಯಾರಿಸಿ ನಾಗನಿಗೆ ಸಮರ್ಪಣೆ ಮಾಡಿ ತಾವು ಕೂಡ ಪ್ರಸಾದವನ್ನು ಸ್ವೀಕರಿಸುವಂಥ ಒಂದು ಪರಿಪಾಠ ಇದೆ. ಸಾಮಾನ್ಯವಾಗಿ ನಾಗನನ್ನು ಎಲ್ಲ ಸಂಪ್ರದಾಯದವರು ಸಹ ಒಂದಿಲ್ಲೊಂದು ರೀತಿಯಲ್ಲಿ ಒಂದಿಲ್ಲೊಂದು ಕಾಲದಲ್ಲಿ ಪೂಜಿಸುವಂಥ ಒಂದು ಪದ್ಧತಿ ಇದೆ. ಶೈವರಿಗೆ ಆತ ಶಂಕರಾಭರಣ ಆಗಿದ್ದಾನೆ, ವೈಷ್ಣವರಿಗೆ ಆತ ವಿಷ್ಣುವಿನ ಹಾಸಿಗೆ ಆಗಿದ್ದಾನೆ, ಶಾಕ್ತೇಯರಿಗೆ ನಾಗಯಜ್ಞೋಪವೀತಿನಿಯಾದಂತಹ ದುರ್ಗೆಯ ಆಭರಣವಾಗಿದ್ದಾನೆ, ಗಾಣಪತ್ಯರಿಗೆ ಗಣಪತಿಯನ್ನು ತನ್ನ ಹೊಟ್ಟೆಯಲ್ಲಿ ಕಟ್ಟಿಕೊಂಡಂತಹ ಒಂದು ಒಡ್ಡಾಣವಾಗಿದ್ದಾನೆ, ಸ್ಕಾಂದರಂತೂ ಸುಬ್ಬರಾಯನನ್ನ ನಾಗನೊಂದಿಗೆ ಅವಿಚ್ಛಿನ್ನವಾಗಿ ಸಂಕಲ್ಪಿಸಿ ಪೂಜೆ ಮಾಡುವಂತಹ ಒಂದು ಪರಿಪಾಠ ಇದೆ. ಹೀಗಾಗಿ ಎಲ್ಲ ಸಂಪ್ರದಾಯದವರು ಸಹ ನಾಗನನ್ನು ಪೂಜೆ ಮಾಡ್ತಾರೆ. ವಿಶೇಷವಾಗಿ ದೇವಿಯ ಆರಾಧಕರು ದೇವಿಯನ್ನು ನಾಗದೇವಿ ಅಥವಾ ವಾರುಣಿಯಾಗಿ, ಅಥವಾ ಆಕೆಯನ್ನು ಆಸ್ತಿಕ ಮಾತೆಯಾದಂಥ ಮಾನಸಾದೇವಿಯಾಗಿ, ಅಥವಾ ನಾಗದೇವಿಯಾಗಿ, ಅಹಿಛತ್ರಳಾಗಿ ಎಲ್ಲ ದೇವಿಯನ್ನು ಸಹ, ಅಹಿಛತ್ರ ಅಂದರೆ ಹಾವಿನ ಹೆಡೆಯನ್ನೇ ಛತ್ರಿಯಾಗಿ ಉಳ್ಳವಳು ಅನ್ನೋ ರೀತಿಯಲ್ಲಿ ಕೂಡ ಎಲ್ಲ ದೇವಿಯರನ್ನು ಸಂಕಲ್ಪಿಸ್ತೀವಿ ನಾವು. ಹೊರನಾಡಿನಲ್ಲಿ ಹೋದರೆ, ಕೊಲ್ಲೂರಿನಲ್ಲಿ ಹೋದರೆ, ಕೊಲ್ಲಾಪುರದಲ್ಲಿ ಹೋದರೆ ಎಲ್ಲ ಕಡೆಯೂ ದೇವಿಯ ಮುಕುಟದ ಮೇಲೆ ನಾವು ಶೇಷನ ಬಿಂಬವನ್ನು ಕಾಣ್ತೀವಿ. ಅಲ್ಲದೆ ಕುಂಡಲಿನಿ ಶಕ್ತಿಯು ಸಹ ನಾಗರೂಪದಲ್ಲೇ ಇದೆ ಅಂತ ಹೇಳಿ ಒಂದು ನಂಬಿಕೆ ಇದೆ. ಹೀಗಾಗಿ ನಾಗನ ಅನುಗ್ರಹಕ್ಕಾಗಿ ನಾವೆಲ್ಲರೂ ನಾಗೋಪಾಸನೆಯನ್ನು ಮಾಡ್ತೀವಿ. ಮತ್ತು ಸಾಮಾನ್ಯವಾಗಿ ನಮ್ಗೆ ಯಾವುದೋ ಕಷ್ಟ ಬಂದಾಗ ನಾವು ಜ್ಯೋತಿಷ್ಯರ ಬಳಿಗೆ ಹೋದಾಗ ನಿಮಗೆ ನಾಗದೋಷ ಇದೆ ಅಂತ ಹೇಳೋದು ಸಾಮಾನ್ಯ. ಎಲ್ಲರಿಗೂ ನಾಗದೋಷ ಯಾಕೆ ಹೇಳ್ತಾ ಇದ್ದಾರೆ ಅಂತೇಳಿ ಕೆಲವರಿಗೆ ಸಂದೇಹ ಕೂಡ ಇರಬಹುದು. ನಾವೆಲ್ಲ ಬಡಾವಣೆಗಳಲ್ಲಿ ವಾಸ ಮಾಡ್ತಾ ಇದ್ದೇವೆ. ಕಾಡನ್ನು ಕಡಿದು ನಾಗನ ಆವಾಸ ಸ್ಥಾನವಾದಂಥ ಕಾಡನ್ನು ಆಕ್ರಮಿಸಿಕೊಂಡು ನಾವು ಮನೆಗಳನ್ನು ಕಟ್ಟಿಕೊಂಡಾಗ ಒಂದಿಲ್ಲೊಂದು ರೀತಿಯಲ್ಲಿ ನಮಗೆ ನಾಗದೋಷ ಬಂದೇ ಬರ್ತದೆ. ನಾಗದೋಷ ಪರಿಹಾರಕ್ಕಾಗಿ ನಾವು ಪ್ರತಿದಿನದಲ್ಲಿ ಅಥವಾ ರವಿವಾರಗಳಲ್ಲಿ, ನಾಗನಿಗೆ ಪ್ರಿಯವಾದಂಥ ರವಿವಾರದ ದಿವಸ ಅಥವಾ ಪಂಚಮೆಯ ದಿವಸ, ಪೂರ್ಣಿಮೆಯ ದಿವಸ ನಾವು ವಿಶೇಷವಾಗಿ ನಾಗನ ಸ್ತೋತ್ರವನ್ನು ಹೇಳಿಕೊಳ್ಳುವುದರ ಮೂಲಕ ನಾಗನ ಅನುಗ್ರಹವನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ಕೆಲವರಿಗೆ ನಮ್ಮ ಮನೆಯಲ್ಲಿ ನಾಗಪಂಚಮಿಯನ್ನು ಆಚರಿಸುವಂಥ ಪರಿಪಾಠ ಇಲ್ಲ, ನಾವು ಏನು ಮಾಡಬೇಕು ಅಂಥೇಳಿ ಕೆಲವರು ಕೇಳ್ತಾ ಇರ್ತಾರೆ. ನಾಗಪಂಚಮಿ ಮಾಡುವಂಥ ಪದ್ಧತಿ ನಿಮ್ಮ ಮನೆಯಲ್ಲಿ ಇಲ್ಲದೇ ಹೋದಲ್ಲಿ ನೀವು ನಾಗನ ಸ್ಮರಣೆ ಮಾಡಲಿಕ್ಕೆ ಅಥವಾ ನಾಗನ ಸ್ತೋತ್ರವನ್ನು ಪಾರಾಯಣ ಮಾಡೋದಕ್ಕೆ ಯಾವುದೇ ಅಭ್ಯಂತರ ಇರುವುದಿಲ್ಲ. ನಾನು ಮೊದಲು ನಿಮಗೆ ದಿನನಿತ್ಯದಲ್ಲಿ ಅಥವಾ ನಮಗೆ ಸಮಯಾವಕಾಶ ಕಡಿಮೆ ಇದ್ದಾಗ ಹೇಳಿಕೊಳ್ಳಬಹುದಾದಂಥ ನವನಾಗ ಸ್ಮರಣೆಯ ಸ್ತೋತ್ರವನ್ನು ಹೇಳ್ತೇನೆ. ಅದಾದ ನಂತರ ಸವಿಸ್ತಾರವಾದಂಥ ನವನಾಗ ಸ್ತೋತ್ರವನ್ನು ಕೂಡ ತಮ್ಮ ಮುಂದಿಗೆ ಹಂಚಿಕೊಳ್ತೇನೆ. ಈ ಸ್ತೋತ್ರದ ಸಾಹಿತ್ಯವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಕೊಟ್ಟಿರ್ತೇನೆ. ಮತ್ತು ಸಂಕ್ಷಿಪ್ತವಾದಂಥ ಸ್ತೋತ್ರವನ್ನು ನೋಡೋಣ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ಕಾಲೀಯಂ ತಥಾ ಏತಾನಿ ನವನಾಗಾನಿ ನಾಗಾನಾಂಚ ಮಹಾತ್ಮನಾಂ ಸಾಯಂಕಾಲೇ ಪಠೆನ್ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ತಸ್ಮೈ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್.
ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ, ಶಂಕಪಾಲ, ಧಾರ್ತರಾಷ್ಟ್ರ, ತಕ್ಷಕ ಮತ್ತು ಕಾಲಿಯನೆಂಬ ನವನಾಗರ ಹೆಸರನ್ನು ನಾವು ನಿತ್ಯದಲ್ಲಿ ಸ್ಮರಣೆ ಮಾಡೋದರಿಂದ ಸಾಯಂಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ವಿಷಭಯ ಹೋಗುತ್ತದೆ, ನಾಗಭಯ ಹೋಗ್ತದೆ, ನಾಗದೋಷ ಹೋಗ್ತದೆ ಅಂಥೇಳಿ ಒಂದು ನಂಬಿಕೆ ಇದೆ. ಇದೇ 9 ಜನ ನಾಗರ ವಿಶೇಷವಾದಂಥ ಒಂದು ಸ್ತುತಿ ಇದೆ. ಇದನ್ನು ನಾವು ಪಂಚಮಿ ತಿಥಿಗಳಲ್ಲಿ ಅಥವಾ ಶ್ರಾವಣ ಮಾಸದಲ್ಲಿ ನಾಗನ ಉಪಾಸನೆ ಮಾಡುವಾಗ ಈ ಸ್ತೋತ್ರವನ್ನು ಹೇಳಿಕೊಳ್ಳೋದ್ರಿಂದ ನಾಗನ ಅನುಗ್ರಹಕ್ಕೆ ಪಾತ್ರ ಆಗಬಹುದು. ಆ ಸ್ತೋತ್ರವನ್ನು ಸಹ ನಾನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ವಂದೇ ಸರ್ಪಕುಲಾಧಿಪಂ ತ್ರಿನಯನಂ ಪೀತಾಂಬರಾಲಂಕೃತಂ ಹೇಮಾಂಗಂ ಯುಗಲಾಂಛನಂ ಸುಫಲಕಂ ಖಡ್ಗಂ ತದಾನಂ ವಿಭುಂ ನಾನಾರತ್ನ ಸಮನ್ವಿತಂ ಭಯಹರಂ ಶ್ವೇತಾಬ್ಜಮಧ್ಯಸ್ಥಿತಂ ಶ್ರೀಗಂಧಾದಿ ಸುಪುಷ್ಪಧಾರಿಣಮತಕ್ಷೀರಾಜ್ಯ ಹವ್ಯಪ್ರಿಯಂ ನಾಗೇಂದ್ರಂ ಶಂಕಪಾಲಂ ಕಪಿಲಮಜಗರಂ ವಾಸುಕಿಂ ಪದ್ಮನಾಗಂ ಕಾಳಿಂಗಂ ಕದ್ರುಪುತ್ರಂ ಸುವಿಷಧರಂ ಮಹಾಕಾಲೀಯಂ ಧಾರ್ತರಾಷ್ಟ್ರಂ ಸೌರಾಷ್ಟ್ರಂ ಬ್ರಹ್ಮಪುತ್ರಂ ಸುತಲಮಗತಂ ಮದಃ ಸ್ವರ್ಗಗಂ ವ್ಯೋಮಸಂಸ್ಥಂ ಭೂಮಿಸ್ಥಂ ತಕ್ಷಕಾಖ್ಯಂ ಹರಿವರಶೈನಂ ಶೇಷರಾಜಂ ನಮಾಮಿ ಧ್ಯಾಯೇತ್ ಶ್ರೀನಾಗರಾಜಂ ನತದುರಿತಮಹರಂ ಮೃತ್ಯುದಾರಿದ್ರ್ಯನಾಶಂ ಸಂಪೂರ್ಣಾನಂದರೂಪಂ ಸುಮಧುರವಚನಂ ಸರ್ವಸೌಭಾಗ್ಯದಂ ತಂ ಭಕ್ತೈ ಸಂಸೇವ್ಯಮಾನಂ ಸಕಲಸುಖಕರಂ ಆಯುರಾರೋಗ್ಯಭಾಗ್ಯಂ ದತ್ವಾ ಸಂಪತ್ಸಮೃದ್ಧಿಮಮಿತಫಲಮಿಹಾನಂತರೂಪಂ ನಮಾಮಿ ಫಣಾಷ್ಟಶತಶೇಖರಂ ಧೃತಸುವರ್ಣಪುಂಜಪ್ರಭಂ ಸುವಜ್ರವರಭೂಷಣಂ ನವಸರೋಜರರಕ್ತೇಕ್ಷಣಂ ಸುವರ್ಣಮುಕುಟೋಜ್ವಲಂ ವಾಂಛಿತಾರ್ಥಪ್ರದಂ ನಮಾಮಿ ಶಿರಸಾ ಸುರಾಸುರನಮಸ್ಕೃತಂ ವಾಸುಕಿಂ ಅನಂತಶೀರ್ಷಂ ಜಗದೇಕಕುಂಡಲಂ ಪೀತಾಂಬರಂ ಧೂಮ್ರಸಹಸ್ರಲೋಚನಂ ಉದಾರ್ಯವೀರ್ಯಂ ವಿಶದಂಶ್ರಕಾರಣಂ ನಮಾಮ್ಯನಂತಂ ಭುವನೇಕನಾಥಂ ಸಹಸ್ರವಕ್ತ್ರಂ ದ್ವಿಸಹಸ್ರಜಿಹ್ವಂ ಪಿಶಂಗನೇತ್ರಂ ಕಪಿಲಾಂಶುಕಾಢ್ಯಂ ವಿಷಾಯುಧಂ ಪ್ರೋಜ್ವಲದಂಶ್ರಬಾಹುಂ ತಂ ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಕಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ಕಾಲೀಯಂ ತಥಾ ಏತಾನಿ ನವನಾಗಾನಿ ನಾಗಾನಾಂ ಚ ಮಹಾತ್ಮನಂ ಸಾಯಂಕಾಲೇ ಪಠೆನ್ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ತಸ್ಮೈ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್ ಶೇಷೋ ನಿಶ್ಶೇಷಕರ್ತಾ ಸಜಾಡ್ಯ ದಾರಿದ್ರ್ಯ ಹೃದಯಜಾಂ ತಕ್ಷಕೋ ವಿಘ್ನಹರ್ತಾ ಸ್ಯದನ್ ಅನಂತೋಭೀಷ್ಟದಾಯಕಃ ವಾಸುಕಿರ್ವಸುದಾಯೀ ಸಾ ಶಂಕಪಾಲಂ ಸುಕೀರ್ತದಃ ಮಹಾಪದ್ಮಃ ಶಾಂತಿಕಾಂತಿ ತುಷ್ಟಿಪುಷ್ಟಿಧೃತಿಪ್ರದಃ ಕಂಬಲಂ ಕಷ್ಟಹಾರಿ ಸ್ಯಾತ್ ಕಾರ್ಕೋಟಂ ಕ್ಷುದ್ರರೋಗಹೃತ್ ಆರೋಗ್ಯಂಚ ಚಿರಾಯುಶ್ಚ ಚಿತ್ತಶುದ್ಧಿಂ ಗುರುಷ್ವಪಿ ದೈವೇ ಧರ್ಮೇ ಸದಾಚಾರೇ ಸತ್ಯೇ ವೈ ಪುಣ್ಯಕರ್ಮಣಿ ಪ್ರಯಚ್ಛ ನಿರ್ಬಲಂ ಶ್ರದ್ಧಾಂ ದಯಾಯಃ ಪನ್ನಗಾಧಿಪಃ ಇತಿ ಶ್ರೀ ನಾಗದೇವತಾ ಸ್ತೋತ್ರಂ. ಈ ಸ್ತೋತ್ರವನ್ನು ಸಮಯಾವಕಾಶವಾಗಿ ಇದ್ದಾಗ ಅವಶ್ಯವಾಗಿ ಹೇಳಿಕೊಳ್ಳಬೇಕು. ಇಲ್ಲದಿದ್ದಲ್ಲಿ ಸಂಕ್ಷಿಪ್ತವಾದಂಥ ನವನಾಗ ಸ್ತೋತ್ರ, ನವನಾಗರ ಹೆಸರನ್ನು ಸ್ಮರಿಸುವಂಥ ಸ್ತೋತ್ರವನ್ನು ಸಹ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಈ ಸ್ತೋತ್ರಗಳನ್ನು ನಾವು ಪಾರಾಯಣ ಮಾಡೋದರಿಂದ ನಾಗನ ಸಂಪೂರ್ಣ ಅನುಗ್ರಹ ಪಡೆಯೋದಕ್ಕೆ ಸಾಧ್ಯವಿದೆ. ನಾನು ಇದಲ್ಲದೆ ಆಸ್ತಿಕ ಮಾತೆಯಾದಂಥ ಮನಸಾದೇವಿಯ ಸ್ತೋತ್ರವನ್ನು ಸಹ ನಾನು ಈ ಪರ್ವ ದಿನಗಳಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಈ ಸ್ತೋತ್ರಗಳನ್ನು ಪಾರಾಯಣ ಮಾಡೋದರಿಂದ ಅವಶ್ಯವಾಗಿ ನಾವೆಲ್ಲರೂ ನಾಗದೋಷದಿಂದ ಮುಕ್ತಿಯನ್ನು ಪಡೆಯಬಹುದು ಮತ್ತು ನಾಗನ ವಿಶೇಷ ಅನುಗ್ರಹವನ್ನು ಮತ್ತು ನಮ್ಮ ಇಷ್ಟದೇವತೆಯ ಅನುಗ್ರಹವನ್ನು ಸಹ ಪಡೆಯಬಹುದು ಅಂತ ಹೇಳ್ತಾ ವಿರಮಿಸ್ತೇನೆ. ಎಲ್ಲರಿಗೂ ನಾಗಪಂಚಮಿ ಪರಮದ ಶುಭಾಶಯಗಳು. ಶ್ರೀಮಾತ್ರೇ ನಮಃ.